ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಆವತ್ತಂದಿನ ಪ್ರಧಾನಮಂತ್ರಿ 1947 ಅವರನ್ನ ಅವರ ಆಡಳಿತವನ್ನ ನಡೆಸಿದಂಥ ದಿನವನ್ನ ನಾವು ಸರಿಗಟ್ಟಿದ್ದೀವಿ, ಹಿಂದಕ್ಕೆ ತಳ್ಳಿದ್ದೀವಿ ಅಂತ ಬಿಜೆಪಿಯವರು ಒಬ್ಬೊಬ್ಬರೂ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ನನಗೆ ವಿರೋಧ ಇಲ್ಲ. ನರೇಂದ್ರ ಮೋದಿ ಅವರನ್ನ ಜವಾಹರ್ಲಾಲ್ ನೆಹರು ಅವರಿಗೆ ಹೋಲಿಸಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ಇನ್ನು 100 ವರ್ಷ ಆದ್ರೂ ನರೇಂದ್ರ ಮೋದಿ ಅವರನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಹೋಲಿಸೋಕೆ ಸಾಧ್ಯ ಇಲ್ಲ. ಈ ದೇಶಕ್ಕೆ ಒಂದು ಹೊಸ ಶಕ್ತಿಯನ್ನು ಕೊಟ್ಟು ವಿಶ್ವದಲ್ಲೇ ಭಾರತವನ್ನು ಪರಿಚಯ ಮಾಡಿ ದೇಶದ ಒಂದು ಶಕ್ತಿಗೆ ಬುನಾದಿ ಇಟ್ಟವರು ಪಂಡಿತ್ ಜವಾಹರ್ಲಾಲ್ ನೆಹರು. ಮತ್ತು ಅವರ ಹಿನ್ನೆಲೆ ಸುಮಾರು 11 ವರ್ಷ ಜೈಲಿನಲ್ಲಿರ್ತಾರೆ. ಸಾಮಾನ್ಯ ಅಲ್ಲ. ಗಾಂಧಿಗೆ ಸಮಾನ ಬಿಡಬಾರ್ದು, ನೆಹರು ಅವ್ರಿಗೆ ಸಮಾನ ಬಾರ್ದು, ಬಸವಣ್ಣವ್ರಿಗೆ ಇವ್ರು ಸಮಾನ ಬಿಡ್ತಾರೆ ಹುಚ್ಚುಚ್ಚಾಗಿ. ಅವೆಲ್ಲ ಆಗಬಾರ್ದು. ಬಸವಣ್ಣವರೇ, ನೆಹರುನೇ. ಆದ್ದರಿಂದ ಗಾಂಧಿಯ ನಮ್ಮ ನರೇಂದ್ರ ಮೋದಿ ಆಗಲಿ, BJP ಆಗಲಿ, RSS ಆಗಲಿ ಪ್ರಾಮಾಣಿಕವಾಗಿ ನೀವು ನಡ್ಕೊಳ್ಳೋದು ಒಳ್ಳೆಯದು. ಜವಾಹರ್ಲಾಲ್ ನೆಹರು ಅವರು ನಿಮ್ಮ ರೀತಿ ನಡ್ಕೊಳ್ಳಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಯನ್ನ ಮಮತಾ ಬ್ಯಾನರ್ಜಿ ಅವರನ್ನ ಇಳಿಸಬೇಕು ಅಂತೇಳಿ ನೇರವಾಗಿ ಪ್ರಧಾನಮಂತ್ರಿಯೇ ಬೀದಿಗೆ ಬಂದರು. ಜವಾಹರ್ಲಾಲ್ ನೆಹರು ಎಂದೂ ಅಂತ ಕೆಲಸ ಮಾಡಲಿಲ್ಲ. ಆ ಜತ್ತಿಯವರ ಮೇಲೆ ಹಿಂದೆ ನಮ್ಮಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಜತ್ತಿಯವರ ಮೇಲೆ ಆರೋಪಣೆ ಬಂದರೂ ಜವಾಹರ್ಲಾಲ್ ನೆಹರು ಅವರಿಗೆ ಬೆಂಗಳೂರು ಬಂದು ರಾಜಭವನದಲ್ಲಿ ಕುಳಿತು ಎಲ್ಲ ಪರಿಶೀಲನೆ ಮಾಡಿ ಜತ್ತಿಯವರ ಮೇಲೆ ಏನೂ ಇಲ್ಲ, ಜತ್ತಿ ಒಬ್ಬ ಪ್ರಾಮಾಣಿಕ, ಆದ್ದರಿಂದ ಅವರನ್ನ ತೆಗೆಯೋಕ್ಕಾಗೋದಿಲ್ಲ ಅಂತೇಳಿ ಜವಾಹರ್ಲಾಲ್ ನೆಹರು ಅವರೇ ಹೇಳೋದು. ಅವತ್ತಿದ್ದವರೆಲ್ಲರೂ ಸತ್ಯವಂತರೇ. ಹನುಮಂತಯ್ಯನವರು, ನಿಜಲಿಂಗಪ್ಪನವರು ಎಲ್ಲರೂ ಕೇಸರಿ ಅದ್ಭುತ. ಆದರೆ ನರೇಂದ್ರ ಮೋದಿಯವ್ರ ಥರ ರಾಜ್ಯಗಳನ್ನೇ ತೊಂದರೆ ಕೊಟ್ಟು ಹಿಂಸೆ ಮಾಡಿ ತಮಿಳುನಾಡಿಗೆ ಹೋಗಿ ಮಾಡಬಾರ್ದ ಸಾಹಸ ಮಾಡಿ ಆ ಒಂದು ರಾಜ್ಯದಲ್ಲಿ ಯಾರೋ ನಮ್ಮ ಇಲ್ಲಿದ್ದ DC ಪೊಲೀಸ್ ಅಣ್ಣಾಮಲೆ ಪಾಪ ನಿಜವಾಗ್ಲೂ ನನಗನ್ನಿಸ್ತದೆ ಅವನ ಕಾಲ ಕಸಕ್ಕಿಂತ ಕಂಡ್ರು ನರೇಂದ್ರ ಮೋದಿ, ಅಮಿತ್ ಶಾ ಇವರೇನು ಸಾಮಾನ್ಯ ಅಲ್ಲ. ಪ್ರಧಾನಮಂತ್ರಿ ಅಂದರೆ ಎಲ್ಲರಿಗೂ ಸಣ್ಣ ಮಗು ಇದ್ದಂಗೆ ಇರಬೇಕಾಗಿತ್ತು. ಕಲ್ಕತ್ತಾಕ್ ಬಿದ್ದರು, ಕೇರಳಕ್ಕೆ ಬಿದ್ದರು, ತಮಿಳ್ನಾಡಿಗೆ ಬಿದ್ದರು, ಇವರೇ ಪ್ರಧಾನಮಂತ್ರಿಯರೇ ಆಗಬಾರ್ದು, ಒಳ್ಳೆಯದಲ್ಲ ಈ ದೇಶದಲ್ಲಿ. ಆದ್ದರಿಂದ ಪಂಡಿತ್ ಜವಾಹರ್ಲಾಲ್ ನೆಹರುಗಾಗಲಿ, ಮಹಾತ್ಮ ಗಾಂಧೀಜಿಯವ್ರಿಗಾಗಲಿ, ಅಂಬೇಡ್ಕರ್ ಅವ್ರಿಗಾಗಲಿ ಯಾರ ಹೋಲಿಕೆಯನ್ನು ಯಾರು ಮಾಡಬಾರ್ದು.